ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ಆಲ್ಮೋಸ್ಟ್ ಒಂದು 7:30 ಆಗಿದೆ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಚಿರುನ ಎಬ್ಬರಿಸ್ಬಿಟ್ಟು ಇವಾಗ ಅವ್ರಿಗೂ ಕೂಡ ಸ್ಕೂಲಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಬುಜ್ಜಿ ಬೇಬಿ ಕೂಡ ಎದ್ದಿದ್ರು. ಇವಾಗ ನೋಡಿ, ಇಲ್ಲಿ ಬುಜ್ಜಿ ಬೇಬಿ ಎದ್ದಿದ ತಕ್ಷಣ ಹೋಗಿ ಅವ್ರ ಅಣ್ಣನ ಇಟ್ಕೊಂಡು ಎಳಿತಾ ಇರ್ತಾನೆ. ಬುಜ್ಜಿ ಬೇಬಿ ಎದ್ದಿದ ತಕ್ಷಣ ಅವ್ರ ಅಣ್ಣ ಕೂಡ ಎದ್ಬಿಡ್ಬೇಕು, ಇಲ್ಲಾಂದ್ರೆ ಅವ್ರು ಎದ್ದೋಳೋವರೆಗೂ ಬಿಡೋದೇ ಇಲ್ಲ. ಹೋಗಿ ಬೆಡ್ಶೀಟ್ ಎಳಿಯೋದಂತೆ, ಅವ್ರ ಮೈ ಮೇಲೆ ಬಿದ್ದು ಉಲ್ಡಾಡೋದಂತೆ, ಆ ಥರ ಎಲ್ಲ ಮಾಡ್ತಾನೆ ಇರ್ತಾನೆ. ಅವನಂತೂ ಮಮ್ಮಿ ನೋಡು ಬುಜ್ಜಿ ನನ್ನ ಕೂದಲು ಎಳಿತಿದ್ದಾನೆ ಅಂತ ಹೇಳ್ತಾನೆ ಇರ್ತಾರೆ. ಬೆಳಗ್ಗೆ ಆದರೆ ಇವರಿಬ್ರು ಕಿತ್ಲಾಟಗಳನ್ನ ನೋಡೋದೇ ಒಂಥರ ಚಂದ ನನಗೆ. ಸೊ ಬಂದು ಈ ಥರ ಸೋಫಾ ಹಿಡ್ಕೊಂಡು ಎದ್ದು ನಿಂತ್ಕೊಳ್ಳೋದು, ಆ ಸೋಫಾಯಿಂದ ಕಾರ್ನರಿಂದ ಈ ಕಾರ್ನರ್ಗೆ ನಡೆಯೋದೆಲ್ಲ ಮಾಡ್ತಾ ಇರ್ತಾರೆ ಬುಜ್ಜಿ ಬೇಬಿ. ಆ್ಯಂಡ್ ಇನ್ನೂ ಎದ್ದೇ ಎದ್ದಿದ್ದಿಲ್ಲ ಚಿರು, ಹಾಗಾಗಿ ಮತ್ತೆ ಹೋಗ್ಬಿಟ್ಟು ಕಾಟ ಕೊಡ್ತಾ ಇದ್ದೆ. ಫುಲ್ ಹೊಟ್ಟೆ ಮೇಲೆಲ್ಲ ಬಿದ್ದು ಉಲ್ಡಾಡ್ತಾನೆ. ಅವನಂತೂ ಮಮ್ಮಿ ನೋಡು ಮಮ್ಮಿ ಬುಜ್ಜಿ ಹೇಗೆ ಮಾಡ್ತಾನೆ ಅಂತ ಹೇಳ್ತಾನೆ ಇರ್ತಾರೆ. ಬೆಳಗ್ಗೆನೇ ಒಂಥರ ಕ್ಯೂಟಾಗಿರುತ್ತೆ ಇವರಿಬ್ರು ಈ ಥರ ಎಲ್ಲ ಮಾಡೋದು ನೋಡ್ತಾ ಇದ್ರೆ. ಆಮೇಲೆ ಇಬ್ಬರೂ ಕೂಡ ಹೆಬ್ಬರಿಸ್ಬಿಟ್ಟು ಇವಾಗ ರೆಡಿ ಮಾಡಬೇಕು. ಚೆನ್ನಾಗಿ ಆಟ ಆಡ್ತಾ ಇದ್ರೆ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಕುತ್ಕೊಂಡು ನೋಡ್ತಾ ಇದ್ದೆ. ಅವನಂತೂ ಫುಲ್ ಕಿತ್ತಾಡ್ತಾ ಇದ್ದ. ಅವನ ಚಿರು ಹತ್ರ ಒಂದು ಕಾರ್ ಇದೆ, ಅದು ಇವಾಗ ಬುಜ್ಜಿಗೆ ಕೊಡ್ತಾ ಇದ್ದಿದ್ದಿಲ್ಲ ಚಿರು, ಹಾಗಾಗಿ ಅದು ಕೊಟ್ಟಿಲ್ಲ ಅಂತ ಫುಲ್ ಕೋಪ ಬಂದ್ಬಿಟ್ಟಿತ್ತು ಬುಜ್ಜಿ ಬೇಬಿಗೆ. ಇವಾಗ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲದಕ್ಕೂ ಕಿರಿಸ್ತಾರೆ. ನೀವೇ ನೋಡಿ ಅವ್ರು ಇವಾಗ ಅದು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಗೆ ಕಿರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇವರಿಬ್ರು ಆಟ ನೋಡ್ಕೊಂಡು ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ, ಹಾಗಾಗಿ ಬೇಗ ಲಂಚ್ ಬಾಕ್ಸ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬುಜ್ಜಿ ಬೇಬಿನ ನಮ್ಮ ಹಸ್ಬೆಂಡ್ ಕೈಯಲ್ಲಿ ಕೊಟ್ಬಿಟ್ಟು ಚಿರುನ ರೆಡಿ ಮಾಡಿದೆ. ಇವಾಗ ಲಂಚ್ ಬಾಕ್ಸಿಗೆ ನಾನಿಲ್ಲಿ ಮಖಾನನ ಗೀಯಲ್ಲಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸಾಲ್ಟು ಮತ್ತು ಪೆಪ್ಪರ್ ಹಾಕಿ ಸ್ವಲ್ಪ ನಟ್ಸ್ನ ಮತ್ತು 2 ಬಿಸ್ಕೆಟ್ ಇಟ್ಟು ಪ್ಯಾಕ್ ಮಾಡಿದ್ದೀನಿ. ಚಿರು ಯಾವಾಗಲಾದರೂ ಒಂದ್ಸಲ ಅವನೇ ಬಾಯ್ಬಿಟ್ಟು ನನಗೆ ಮ್ಯಾಗಿ ಮಾಡ್ಕೊಡು ಮಮ್ಮಿ ಅಂತ ಕೇಳ್ತಾ ಇರ್ತಾನೆ. ಸೊ ಹಾಗಾಗಿ ಇವತ್ತು ಕೇಳ್ದ ತಿನ್ನಕ್ಕಂತ ಇಲ್ಲಿಗೆ, ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಇವತ್ತು ಮ್ಯಾಗಿ ಮಾಡಿದ್ದೆ. ಈ ಜೀಪ್ ಬಂದಾಗ್ಲಿಂದ ಚಿರು ಅಂತೂ ಜೀಪ್ ಬಿಟ್ಟು ಮುಂದೆ ಹೋಗೋದೇ ಇಲ್ಲ ಅಂತಾನೆ. ತಿನ್ನಕ್ಕೂ ಇದರಲ್ಲೇ ಕುತ್ಕೊಂತಾನೆ, ಸ್ಕೂಲಿಂದ ಬಂದಿದ ತಕ್ಷಣ ಇದರಲ್ಲೇ ಆಟ ಆಡ್ತಾ ಇರ್ತಾನೆ. ಸೊ 3 ಹೊತ್ತು ಅದನ್ನೇ ಹಿಡ್ಕೊಂಬಿಟ್ಟಿದ್ದಾನೆ. ಇವಾಗಲೂ ಅಷ್ಟೇ, ತಿನ್ಬೇಕಾದ್ರೆ ನಾನು ಇಲ್ಲೇ ಕುತ್ಕೊಂಡು ತಿಂತೀನಿ, ನೀನು ಇಲ್ಲೇ ಬಂದು ತಿನ್ನಿಸು ನನಗೆ ಅಂತ ಹೇಳ್ತಿದ್ದ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ತಿನ್ನಿಸ್ಬಿಟ್ಟು ಇವಾಗ ವ್ಯಾನ್ ಹತ್ಸಕ್ಕೆ ಬಂದಿದ್ದೀನಿ. ಎಷ್ಟು ಬೇಗ ದೊಡ್ಡನಾಗ್ಬಿಟ್ಟ ಅಂತಲೇ ಗೊತ್ತಾಗಲ್ಲ ಚಿರು. ಮೊನ್ನೆ ನಾನು ಇನ್ನೂ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದಂಗಿದೆ. ಬಟ್ ಅವಾಗಲೇ ಅವ್ನು 1 ಇಯರ್ ಸ್ಕೂಲ್ ಕೂಡ ಮುಗಿಯಕ್ಕೆ ಬಂದ್ಬಿಡ್ತು. ಸೊ ಫೈನಲಿ ವ್ಯಾನ್ ಕೂಡ ಬಂತು. ಅವನ್ನ ಹತ್ತಿಸ್ಬಿಟ್ಟು ಇವಾಗ ಅವರು ಹೋದ್ಮೇಲೆ ನಂದು ರಿಮೈನಿಂಗ್ ಏನೇನು ಕೆಲಸಗಳಿದೆಯೋ ಅದನ್ನು ಹೋಗಿ ಮಾಡ್ಕೋಬೇಕು. ಹೋದ್ಮೇಲೆ ಬುಜ್ಜಿ ಬೇಬಿಗೂ ಕೂಡ ಫೀಡ್ ಮಾಡಿಬಿಟ್ಟು, ಅವ್ರು ಬೆಳಗ್ಗೆನೇ ಎದ್ದಿರ್ತಾರಲ್ಲ, ಸೊ ಇವಾಗ ಒಂದು ಸ್ವಲ್ಪ ನ್ಯಾಪ್ ಟೈಮ್ ಥರ ಇರುತ್ತೆ ಅವರಿಗೆ. ಫೀಡ್ ಮಾಡಿಬಿಟ್ಟು ಅವ್ರನ್ನೂ ಕೂಡ ಮಲಗಿಸ್ಬಿಟ್ಟೆ. ಅವ್ರನ್ನ ಮಲಗಿಸಿದ್ಮೇಲೆ ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ಬುಜ್ಜಿ ಬೇಬಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬುಜ್ಜಿ ಬೇಬಿಗೆ ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು, ವೆಜಿಟೇಬಲ್ಸ್ ಅಂದರೆ ಕ್ಯಾರೆಟ್ ಮಾತ್ರ ತೊಗೊಂಡಿದ್ದೀನಿ, ಉಪ್ಪಿಟ್ಟು ಮಾಡಿಕೊಡ್ತಾ ಇದ್ದೀನಿ. ಇದು ತುಂಬ ಚಿಕ್ಕ ರವೆ ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ. ಅದಾದರೆ ಬೇಗ ಕುಕ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಆನಿಯನ್ನು, ಸ್ವಲ್ಪ ಟೊಮ್ಯಾಟೊ, ಮತ್ತು ಇಲ್ಲಿ ಫ್ಲೇವರ್ಗೋಸ್ಕರ ಇಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಈಸಿಯಾಗೂ ಆಗಿಬಿಡುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅವ್ರಿಗೆ ಇಷ್ಟ, ಚೆನ್ನಾಗಿ ತಿಂತಾರೆ ರವೆ ಎಲ್ಲ ಆದರೆ. ಎದ್ಬಿಟ್ಟಿದ್ದಾನೆ. ಸೊ ನಮ್ಮ ಹಸ್ಬೆಂಡ್ ಎತ್ಕೊಂಡಿದ್ದಾರೆ ಅವ್ರನ್ನ. ಸೊ ಅಷ್ಟರಲ್ಲಿ ಬೇಗ ಪ್ರಿಪೇರ್ ಮಾಡಿಬಿಟ್ಟು ಅವ್ರಿಗೂ ತಿನ್ನಿಸ್ಬಿಡ್ಬೇಕು. ಏನಿಲ್ಲ, ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಿಬಿಟ್ಟು ಕುದ್ಮೇಲೆ, ಇದು ಆಲ್ರೆಡಿ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೊ ಬೇಗನೂ ಬೆಂದ್ಬಿಡುತ್ತೆ.
ವೆಜಿಟೇಬಲ್ ಉಪ್ಮಾ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗತ್ತೆ. ಸೊ ನಾನು ಕೆಲವೊಂದು ಟೈಮ್ ಎಲ್ಲ ವೆಜಿಟೇಬಲ್ಸ್‌ನು ಮಿಕ್ಸ್ ಮಾಡ್ತೀನಿ. ಕೆಲವೊಂದು ಟೈಮ್ ಈ ಥರ ಬರೀ ಕ್ಯಾರೆಟು, ಇಲ್ಲಾಂದ್ರೆ ಬರೀ ಆಲೂಗೆಡ್ಡೆ ಆ ಥರನೂ ಕೂಡ ಮಾಡ್ತೀನಿ. ಅವಾಗಲೂ ಕೂಡ ತುಂಬ ಚೆನ್ನಾಗಿ ತಿಂತಾರೆ ಅವರು. ಸೊ ಇವಾಗ ಕ್ಯಾರೆಟ್‌ನ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಪೌಡರು, ಅರಿಶಿನ ಪುಡಿ ಹಾಕಿ, ಯಾವಾಗಲೂ ಹಾಕೋದಕ್ಕಿಂತ ಜಾಸ್ತಿ 1 ಗ್ಲಾಸ್‌ಗೆ 2 ಗ್ಲಾಸ್ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕಾರೆ ನಾನು ರವೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಕೈ ಬಿಡದೆ ನಾನು ಈ ಥರ ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಆವಾಗ ಗಂಟಾಗಲ್ಲ. ಸೊ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡಿಬಿಟ್ಟು ಆರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಬುಜ್ಜಿ ಬೇಬಿಗಂತೂ ಇದಂತೂ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ತಿಂತಾರೆ ಅವರು. ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಿಸ್ತೀನಿ ಅಷ್ಟೇ. ಇವಾಗ ಬುಜ್ಜಿ ಬೇಬಿಗೂ ಕೂಡ ಬ್ರೇಕ್‌ಫಾಸ್ಟ್ ಎಲ್ಲ ಮಾಡಿಸಿ ಇವಾಗ ನಾವು ರೆಡಿ ಆಗಿಬಿಟ್ಟು ಬುಜ್ಜಿ ಬೇಬಿನೂ ರೆಡಿ ಮಾಡಿ ನಾನಿವತ್ತು ಆಧಾರ್ ಕಾರ್ಡ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಬುಜ್ಜಿ ಬೇಬಿಗೆ ನೇಮಿಂಗ್ ಸೆರೆಮನಿ ಆದಮೇಲೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಮತ್ತು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬರ್ತ್ ಸರ್ಟಿಫಿಕೇಟ್ ಎಲ್ಲ ಆಗಿತ್ತು. ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮೂರು DC ಆಫೀಸ್ ಹತ್ರ ಬಂದಿದ್ದೀವಿ ಇವಾಗ ನಾವು. ಬುಜ್ಮಾ ಹಾಯ್, ನೀನು ಮಾಡ ಹಾಯ್. ಇಲ್ಲೇ ಮಕ್ಕಳಿಗೆ ಆಧಾರ್ ಕಾರ್ಡ್ ಎಲ್ಲ ಮಾಡ್ತಾರೆ ಅಂತ ಹೇಳಿದರು. ಅಂದರೆ 0 to 5 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆಲ್ಲನೂ. ಆ್ಯಂಡ್ ಏನಾದರೂ ಚೇಂಜಸ್ ಇದ್ದರೆ ಕೂಡ ಇಲ್ಲೇ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ವಿ. ಫಾರ್ಮ್ ಒಂದು ತೊಗೊಂಡು ಬಂದು ಅದನ್ನು ಫಿಲಪ್ ಮಾಡೋಕ್ಕೆ ಹೇಳಿದರು. ಬುಜ್ಜಿ ಬೇಬಿಗೆ ಏನೇನು ಅಂದರೆ ಆ ಫಾರ್ಮಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ಫಾರ್ಮೆಲ್ಲ ಫಿಲ್ ಮಾಡಿದ್ಮೇಲೆ ಇವಾಗ ಬುಜ್ಜಿ ಬೇಬಿದು ಫೋಟೋ ತೊಗೊತಾ ಇದ್ದಾರೆ. ಅವರಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾರೆ ಆ ಲೈಟಿಂಗ್ಸ್‌ನ ನೋಡಿಬಿಟ್ಟು. ಚಿರುಗೂ ಅಷ್ಟೇ 9 ಮಂತ್ಸಲ್ಲೇ ಮಾಡಿಸಿದ್ವಿ. ಇವಾಗ ಬುಜ್ಜಿ ಬೇಬಿಗೂ ಅಷ್ಟೇ. ಹೇಗಿದ್ರು ನೇಮ್ ಎಲ್ಲ ಇಟ್ಟಿದ್ದಾಯ್ತಲ್ವಾ, ಹಾಗಾಗಿ ಬೇಗ ಬೇಗ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಸಕ್ಕೆ ಬಂದಿದ್ವಿ. ಅವನಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ ಆ ಲೈಟಿಂಗ್ಸ್‌ನ ನೋಡಿಬಿಟ್ಟು. ಲೈಟ್ ಕಡೆನೇ ನೋಡ್ತಾ ಇದ್ರು. ಆ ಫೋಟೋ ತೆಗಿಯೋಕ್ಕೆ ಬಿಟ್ಟಿಲ್ಲ. ಬಟ್ ಚೆನ್ನಾಗಿ ಬಂದಿತ್ತು ಫೋಟೋ. ನಮ್ಮ ಆಧಾರ್ ಕಾರ್ಡ್ ಫೋಟೋಗಳೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಬಟ್ ಬುಜ್ಜಿ ಬೇಬಿದು ತುಂಬ ಚೆನ್ನಾಗಿ ಬಂದಿತ್ತು. ಲಾಸ್ಟಲ್ಲಿ ಒಂದು 2-3 ಸಲ ಟೇಕ್ ಆದಮೇಲೆ ಆಮೇಲೆ ತೊಗೊಂಡ್ರು. ಅವರಪ್ಪ ಹಾಯ್ ಮಾಡ್ತಾ ಇದ್ರು. ಅಲ್ಲಿಂದನೇ ಹಾಯ್ ಅಂತ ಹೇಳ್ತಾ ಇದ್ದೆ. ಸೊ ಫೈನಲಿ ಆಧಾರ್ ಕಾರ್ಡ್ ಎಲ್ಲ ಮಾಡಾಯಿತು. ಮತ್ತು ಎಲ್ಲ ಸರಿ ಇದೆಯಾ ಇಲ್ವಾ ಅಂತ ಎಲ್ಲ ಹೇಳ್ಬಿಟ್ಟು ಒಂದ್ಸಲಿ ಚೆಕ್ ಮಾಡ್ಕೊಳಕ್ಕೆ ಹೇಳಿದ್ರು. ಅಂದರೆ ನೇಮು, ಇನ್ಶಿಲು ಪ್ರತಿಯೊಂದೂ. ಸೊ ಎಲ್ಲನೂ ಚೆಕ್ ಮಾಡಿಕೊಂಡು ನಾವು ಕೊಟ್ಬಿಟ್ಟು ಇನ್ನೊಂದು 15 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಆನ್ ದ ವೇ ಬರ್ತಾ ಅಂಗನವಾಡಿಯಲ್ಲಿ ಇವತ್ತು ಫುಡ್ ಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಈಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇಲ್ಲಿ. ಬುಜ್ಜಿ ಬೇಬಿ ಅಂತೂ ಅಲ್ಲಿ ಒಂದೇ ಒಂದು ಹುಡುಗ ಇತ್ತು. ಫುಲ್ಲು ಅವ್ರ ಜೊತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಎಷ್ಟೋ ತನಕ ಒಂದು 5 to 10 ಮಿನಿಟ್ಸ್ ಅಲ್ಲೇ ಆಟ ಆಡ್ಕೊಂಡಿದ್ರು, ಬರಲೇ ಇಲ್ಲ. ಬಿಕಾಸ್ ಅಲ್ಲೆಲ್ಲ ತುಂಬ ವೆರೈಟಿ ಗೇಮ್ಸ್‌ದು ಆಟ ಸಾಮಾನೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೋಡಿಕೊಂಡು ಫುಲ್ ಖುಷಿಯಾಗೆ ಆಟ ಆಡ್ಕೊಂಡಿದ್ರು. ಇವಾಗ ನಮಗೂ ಫುಡ್ಡೆಲ್ಲ ಕೊಟ್ಟರು. ಸೈನ್ ಹಾಕಬೇಕಾಗಿತ್ತು. ಹಾಗಾಗಿ ಅದನ್ನು ಕೂಡ ಹಾಕ್ಬಿಟ್ಟು ನಾವು ಹೋಗ್ತೀವಿ ಅಂದರೆ ಆರಾಮಾಗೆ ಬಾಯ್ ಮಾಡ್ತಾಯಿದ್ರು. ಬುಜ್ಜಿ ಬೇಬಿ ಬರೋಕ್ಕೆ ರೆಡಿ ಇದ್ದಿದ್ದಿಲ್ಲ ಅಲ್ಲಿಂದ. ಅವ್ರಿಗಂತೂ ಮಕ್ಳು ಸಿಕ್ಬಿಟ್ರೆ ಸಾಕು ಆಟ ಆಡ್ಕೊಂಡು ಇದ್ಬಿಡ್ತಾರೆ. ನಾವು ಇಲ್ಲ ಅನ್ನೋದೇ ಟೆನ್ಷನ್ನೇ ಇರಲ್ಲ. ಮಕ್ಕಳಂದ್ರೆಲ್ಲ ಹಾಗೆ ಅಲ್ವಾ, ದೊಡ್ಡೋರ್ಗಿಂತ ಮಕ್ಳ ಜೊತೆನೇ ಜಾಸ್ತಿ ಸೇರೋದು ಅವರು. ಸೊ ಬುಜ್ಜಿ ಬೇಬಿನೂ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ಅದಾದಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಬುಜ್ಜಿ ಬೇಬಿನ ಮತ್ತೆ ಮಲಗಿಸ್ಬಿಟ್ಟು ಒಂದು ವಿಡಿಯೋ ಶೂಟ್ ಮಾಡಬೇಕಾಗಿತ್ತು. ಅದನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಅಂದರೆ ರೆಸಿಪಿ ವಿಡಿಯೋಸ್ ಮಾಡಬೇಕಾಗಿತ್ತು. ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿ ಬಂದು ರೆಸಿಪಿ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬುಜ್ಜಿ ಬೇಬಿ ಮಲ್ಕೊಂಡಿರುವಾಗಲೇ ನಾನು ಈ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೇಕು. ಅವ್ರು ಎದ್ರು ಅಂದರೆ ನನಗೆ ಕೆಲಸಗಳೇ ಆಗಲ್ಲ. ಸೊ ಹಾಗಾಗಿ ಅವ್ರನ್ನ ಮಲಗಿಸ್ಬಿಟ್ಟು ಬೇಗ ಬೇಗ ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟು ಎಲ್ಲ ಕೆಲಸಗಳ್ನೂ ಮಾಡ್ಕೊಂಡ್ಬಿಡ್ತೀನಿ ನಾನು. ನಮ್ಮ ಹಸ್ಬೆಂಡು ಇಲ್ಲಿ ರೇಗಿಸ್ತಾ ಇದ್ದರು. ರೆಸಿಪಿ ವಿಡಿಯೋಸ್ ಶೂಟ್ ಎಲ್ಲ ಮಾಡಿದಾದ್ಮೇಲೆ ಬುಜ್ಜಿ ಬೇಬಿ ಕೂಡ ಇದ್ದರು. ಅಷ್ಟರಲ್ಲಿ ಚಿರು ಕೂಡ ಸ್ಕೂಲಿಂದ ಬಂದ. ಆಮೇಲೆ ದೇವನಹಳ್ಳಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದಿದ್ವಿ. ಮಧ್ಯಾಹ್ನ ಊಟ ಇಲ್ಲೇ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ರಾಜ್ ಬಿರಿಯಾನಿಗೆ ಬಂದಿದ್ವಿ. ಇಲ್ಲಿ ನಾನ್ ವೆಜ್ ಊಟ ಎಲ್ಲ ಚೆನ್ನಾಗಿರುತ್ತೆ, ಬಿರಿಯಾನಿ ಎಲ್ಲ. ಸೊ ಹಾಗಾಗಿ ಇಲ್ಲೇ ಊಟ ಎಲ್ಲ ಮಾಡಿಕೊಂಡು ನನಗೆ ಕೆಲವೊಂದು ಫೀಡಿಂಗ್ ಡ್ರೆಸ್ಗಳೆಲ್ಲ ಬೇಕಾಗಿತ್ತು. ಹಾಗಾಗಿ ನಾನು ಯಾವಾಗಲೂ ರೆಗ್ಯುಲರಾಗೆ ಇಲ್ಲಿ ಶಾಪಲ್ಲಿ ತೊಗೊತೀನಿ. ಒಂದೆರಡು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಚೆನ್ನಾಗಿತ್ತು. ಈ ಸಲ ಬೇರೆ ಥರ ಕಲರ್ ಇತ್ತು. ಅದನ್ನು ತೊಗೊಂಡು ಬಂದು ಮನೆಗೆ ಬಂದಮೇಲೆ ಸ್ವಲ್ಪ ದೊಡ್ಡ ಸೈಜ್ಗಳಿತ್ತು. ಫೀಡಿಂಗ್ ಟಾಪ್ ಅಂದ್ರೇ ದೊಡ್ಡ ಸೈಜಾಗೇ ಇರುತ್ತೆ. ನಮ್ಮ ಸೈಜಿಗೆಲ್ಲ ಸಿಗೋದು ಕಷ್ಟ. ಹಾಗಾಗಿ ಅದನ್ನು ಸ್ಟಿಚ್ಚಿ ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಟ್ರಾವೆಲ್ ಮಾಡ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಬೇಕಾಗಿತ್ತು. ಸ್ಟಿಚ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದಮೇಲೆ ಇವಾಗ
ಚಿರು ಮತ್ತೆ ಬುಜ್ಜಿ ಬೇಬಿ ಇಬ್ರಿಗೂ ಒಂದೊಂದು ವೆಹಿಕಲ್ ತರ ಸಿಕ್ಬಿಟ್ಟಿದೆ. ಅವನಿಗೆ ವಾಕರು, ಇವನಿಗೆ ಜೀಪು. ಸೊ ಇಬ್ರುನು ಅದ್ರಲ್ಲಿ ಪೈಪೋಟಿ ತರ ಆಡ್ತಾ ಇರ್ತಾರೆ. ಬುಜ್ಜಿ ಬೇಬಿ ಫಸ್ಟ್ ಎಲ್ಲ ವಾಕರಲ್ಲಿ ಹಾಕಿದ್ರೆ ಅಳ್ತಾ ಇದ್ರು. ಬಟ್ ಇವಾಗ ಹಾಗೇನೆಲ್ಲ ಏನಿಲ್ಲ, ಸ್ವಲ್ಪ ರೂಢಿ ಆಗ್ತಾ ಇದೆ ಅವ್ರಿಗೂ ಕೂಡ. ತುಂಬಾ ಚೆನ್ನಾಗಿ ಅವರು ಕೂಡ ಮುಂದೆ ಬರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಬ್ರು ಫುಲ್ ಡಿಶುಮ್ ಡಿಶುಮ್ ಮಾಡ್ಕೊಂಡು ಆಟ ಆಡ್ಕೊಂಡಿದ್ರು ಸಂಜೆ ಮೇಲೆ. ಸೊ ಸರಿ ಆಟ ಆಡ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು ನಾನು ನೋಡ್ಕೊಂಡ್ ನಿಂತಿದ್ದೆ. ಚೆನ್ನಾಗಿರುತ್ತೆ ಇವರಿಬ್ರು ಅಣ್ಣ ತಮ್ಮ ತುಂಬಾ ಚೆನ್ನಾಗಿರ್ತಾರೆ. ಒಂದೊಂದ್ಸಲಿ ಇವರಿಬ್ರು ಪ್ರೀತಿ ನೋಡಿ ಯಾವಾಗ್ಲೂ ಇವ್ರು ಹೀಗೆ ಇದ್ರೆ ಚೆನ್ನಾಗಿರತ್ತೆ ಅಂತ ನಾನು ತುಂಬಾ ಸಲಿ ಅಂತ ಅನ್ಕೊಂಡಿದೀನಿ. ಸೊ ಆಟ ಆಡೋದೆಲ್ಲ ಆದ್ಮೇಲೆ ಇವಾಗ ಆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ನೈಟು ಬುಜ್ಜಿ ಬೇಬಿಗೋಸ್ಕರ ಇವತ್ತು ನಾನಿಲ್ಲಿ ಪಾಲಕ್ದು ಕಿಚಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು ನುಚ್ಚು ಗೋಧಿ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ. ಅದನ್ನ ಒಂದು 15 to 20 ಮಿನಿಟ್ಸ್ ಮುಂಚೆನೆ ನೆನೆಸ್ಬಿಟ್ರೆ ತುಂಬಾ ಚೆನ್ನಾಗಿ ಬೇಗ ಬೇಯುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಆನಿಯನ್ನು, ಟೊಮ್ಯಾಟೊ ಹಾಕ್ಬಿಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ನೀವು ತರಕಾರಿ ಕೂಡ ಬೇಕಾದ್ರೆ ತಗೋಬೋದು. ಬಟ್ ನಾನು ಬುಜ್ಜಿ ಬೇಬಿಗೆ ವೀಕ್ಲಿ ಫುಲ್ ಪ್ಲಾನ್ ಮಾಡ್ತೀನಿ. ಅಂದ್ರೆ ಸೊಪ್ಪು, ತರಕಾರಿ, ಹಣ್ಗಳು ಪ್ರತಿಯೊಂದು ಅವರಿಗೆ ಇರಬೇಕು. ಹಾಗಾಗಿ ಆ್ಯಂಡ್ ಇವಾಗ ನಾನ್ ವೆಜ್ ಎಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಎಗ್ಗು ಮತ್ತು ಚಿಕನ್ನು, ಮಟನ್ನು ಪ್ರತಿಯೊಂದೂ ಇರಬೇಕು. ಆ ಥರ ಪ್ಲಾನ್ ಮಾಡಿಬಿಟ್ಟು ಮಾಡ್ತೀನಿ. ಸೊ ಇವತ್ತು ಪಾಲಕ್ ಸೊಪ್ಪು ಫ್ರೆಶ್ ಆಗಿತ್ತು, ಹಾಗಾಗಿ ಅದರದ್ದು ಕಿಚಡಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಸಿಂಪಲ್ ರೆಸಿಪಿ, ಬಟ್ ಬುಜ್ಜಿ ಬೇಬಿಗೂ ಅಷ್ಟೇ ತುಂಬ ಇಷ್ಟ. ಫುಲ್ಲು ನೀಟಾಗಿ ತಿಂತಾರೆ ಅವರು. ಸೊ ಫೈನಲ್ ಆಗಿ ನೋಡಿ ಕಿಚಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ತುಂಬ ಚೆನ್ನಾಗಿ ಕೂಡ ಬೆಂದಿರುತ್ತೆ. ಇವಾಗ ಬುಜ್ಜಿ ಬೇಬಿಗೂ ಕೂಡ ತಿನ್ನಿಸ್ಬಿಟ್ಟು ನಮಗೂ ಕೂಡ ಹಾಗೆ ಸೈಡ್ ಬೈ ಸೈಡ್ ಅಡುಗೆ ಮಾಡ್ತಾ ಇದ್ದೆ ನಾನು. ಬುಜ್ಜಿ ಬೇಬಿ ಅಂತೂ ಒಂದು ಹತ್ರ ಕುತ್ಕೊಳ್ಳೋದೇ ಇಲ್ಲ. ಚೇರಲ್ಲೆಲ್ಲ ಇವಾಗ ಸ್ವಲ್ಪ ಕಮ್ಮಿ ಕುತ್ಕೊಳ್ಳೋದು. ಅಂದರೆ ಕುತ್ಕೊತಾರೆ ಒಂದು 5 to 10 ಮಿನಿಟ್ಸ್ ಅಷ್ಟೇ, ಅದಾದಮೇಲೆ ಕುತ್ಕೊಳ್ಳಲ್ಲ. ಹಾಗಾಗಿ ಅವ್ರ ಅಪ್ಪ ಇದ್ದರೆ ಈ ಥರ ಆಟ ಆಡಿಸ್ಕೊಂಡು ತಿನ್ನಿಸ್ಬಿಡ್ತೀವಿ. ನಮಗೆ ಇವಾಗ ನಾನು ಬೇಳೆ ಸಾರು ಮತ್ತು ಅನ್ನ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೋಟಿ ಇರುತ್ತಲ್ಲ ಅದನ್ನು ಆಯಿಲಲ್ಲಿ ಹಾಕಿ ಫ್ರೈ ಮಾಡಿ ಎತ್ತಿಟ್ಟಿದ್ದೀನಿ. ಇವಾಗ ನಾವು ಊಟ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಇವಾಗ ಮಲ್ಕೋಬೇಕು. ನೋಡಿದ್ರಲ್ಲ ಹೀಗಿತ್ತು ನಮ್ಮ ಡೇ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇದೇ ಥರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.